ಗೈಸ್ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮೋಸ್ಟ್ ಆಸ್ಕ್ಡ್ ಇಂಟರ್ವ್ಯೂ ಕ್ವೆಶ್ಚನ್ ಈಕ್ವಲ್ಸ್ ಟು ಮತ್ತೆ ಡಬಲ್ ಈಕ್ವಲ್ಸ್ ಟು ಗೆ ಇರುವಂತ ಡಿಫರೆನ್ಸ್ ಏನು ನೋಡೋಣ ಬನ್ನಿ. ಗೈಸ್ ಇದನ್ನ ತಿಳ್ಕೊಳ್ಳೋದಕ್ಕೆ ನಾನು ಎರಡು ಸೆಕ್ಷನ್ ಅನ್ನ ಕ್ರಿಯೇಟ್ ಮಾಡಿದ್ದೀನಿ, ಒಂದು ಈಕ್ವಲ್ಸ್ ಟು ಗೆ, ಒಂದು ಡಬಲ್ ಈಕ್ವಲ್ಸ್ ಟು ಗೆ. ಇವಾಗ ಲೆಫ್ಟ್ ಸೈಡ್ ಗೆ ಅಥವಾ ಫಸ್ಟ್ ಸೆಕ್ಷನ್ ಅಲ್ಲಿ a ಇಸ್ ಈಕ್ವಲ್ ಟು 5 ಬರೆದ್ರೆ ಏನಾಗುತ್ತೆ, 5 ಅನ್ನೋ ವ್ಯಾಲ್ಯೂ a ಅಲ್ಲಿ ಸ್ಟೋರ್ ಆಗುತ್ತೆ ಅಥವಾ ಅಸೈನ್ ಆಗುತ್ತೆ. ಸೊ ಈಕ್ವಲ್ಸ್ ಟು ಅನ್ನ ಅಸೈನ್ಮೆಂಟ್ ಆಪರೇಟರ್ ಅಂತ ಕರೀತಾರೆ. ನೆಕ್ಸ್ಟ್ b ಇಸ್ ಈಕ್ವಲ್ ಟು 6 ಬರೆದ್ರೆ ಏನಾಗುತ್ತೆ, 6 ಬಂದು b ಅಲ್ಲಿ ಸ್ಟೋರ್ ಆಗುತ್ತೆ. ರೈಟ್, ಸೇಮ್ ಲೈನ್ ನ ರೈಟ್ ಸೈಡ್ಗೂ ಬರಿತೀನಿ, a ಇಸ್ ಈಕ್ವಲ್ ಟು 5 b ಇಸ್ ಈಕ್ವಲ್ ಟು 6 ಅಂತ ಬರೆದೆ. ಈಗ ನೆಕ್ಸ್ಟ್ ಲೈನ್ ಬರಿತೀನಿ, ಡಿಫರೆನ್ಸ್ ಕ್ಲಿಯರ್ ಆಗುತ್ತೆ. a ಇಸ್ ಈಕ್ವಲ್ ಟು b ಅಂತ ಬರಿತೀನಿ, a ಇಸ್ ಈಕ್ವಲ್ ಟು b ಅಂತ ಬರಿತೀನಿ. ಇದರಲ್ಲಿ ಸಿಂಗಲ್ ಈಕ್ವಲ್ಸ್ ಟು ಏನ್ ಮಾಡ್ತಾ ಇದೆ, ಬಿ ಅಲ್ಲಿರೋ ವ್ಯಾಲ್ಯೂ ಅನ್ನ ಎ ಅಲ್ಲಿ ಸ್ಟೋರ್ ಮಾಡ್ಕೋತಾ ಇದೆ. ಬಿ ಅಲ್ಲಿ 6 ಇದೆ, ಇವಾಗ ಅದು ಎ ಅಲ್ಲಿ ಬಂದು ಸ್ಟೋರ್ ಆಗುತ್ತೆ. ಸೊ ಎ ವ್ಯಾಲ್ಯೂ ವಿಲ್ ಬಿ 6. ಈಗ ಎ ಅನ್ನ ಪ್ರಿಂಟ್ ಮಾಡಿದ್ರೆ ನಿಮಗೆ 6 ಬರುತ್ತೆ. ಅಂಡ್ ರೈಟ್ ಸೈಡ್ಗೆ ಏನಾಗ್ತದೆ, ರೈಟ್ ಸೈಡ್ಗೆ ಬಿ ಅಲ್ಲಿರೋ ವ್ಯಾಲ್ಯೂ ಎ ಅಲ್ಲಿ ಬಂದು ಸ್ಟೋರ್ ಆಗ್ತಾ ಇಲ್ಲ. ಎ ಅಲ್ಲಿ 5 ಇದೆ ಅಂಡ್ ಬಿ ಅಲ್ಲಿ 6 ಇದೆ. ಇವೆರಡು ಈಕ್ವಲ್ ಇದೆಯಾ ಇಲ್ಲ ಅಂತ ಚೆಕ್ ಆಗ್ತಾ ಇದೆ. ಇವಾಗ 5 ಇಸ್ ಈಕ್ವಲ್ ಟು 6, 5 6ಕ್ಕೆ ಈಕ್ವಲ್ ಅಲ್ಲ ಅಂದವಾಗ ಏನಾಗುತ್ತೆ, ಔಟ್ಪುಟ್ ಅಲ್ಲಿ ನಿಮಗೆ ಫಾಲ್ಸ್ ಅಂತ ಬರುತ್ತೆ. ಸೊ ಡಬಲ್ ಈಕ್ವಲ್ಸ್ ಟು ಕಂಪೇರ್ ಮಾಡ್ತಾ ಇದೆ, ಅದಕ್ಕೆ ಇದನ್ನ ಕಂಪ್ಯಾರಿಸನ್ ಆಪರೇಟರ್ ಅಂತ ಕರೀತಾರೆ. ಸೊ ಸಿಂಗಲ್ ಈಕ್ವಲ್ಸ್ ಟು ಒಂದು ವೇರಿಯೇಬಲ್ ಅಲ್ಲಿ ವ್ಯಾಲ್ಯೂ ಅನ್ನ ಅಸೈನ್ ಮಾಡೋಕಿದೆ, ಡಬಲ್ ಈಕ್ವಲ್ಸ್ ಟು ಇನ್ನೊಂದು ವೇರಿಯೇಬಲ್ ಜೊತೆ ವ್ಯಾಲ್ಯೂ ಅನ್ನ ಕಂಪೇರ್ ಮಾಡೋದಕ್ಕಿದೆ. ಓಕೆ, ದಿಸ್ ಇಸ್ ದ ಫಸ್ಟ್ ಡಿಫರೆನ್ಸ್. ಅಂಡ್ ಸೆಕೆಂಡ್ ಡಿಫರೆನ್ಸ್ ಏನು, a ಇಸ್ ಈಕ್ವಲ್ ಟು 5 ಅಥವಾ ಸಿಂಗಲ್ ಇಸ್ ಈಕ್ವಲ್ ಟು ಬರೆದ್ರೆ ವ್ಯಾಲ್ಯೂ ಸ್ಟೋರ್ ಆಗುತ್ತೆ, ಪ್ರಿಂಟ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಪ್ರಿಂಟ್ ಆಗುತ್ತೆ. ಅದೇ ನೀವು ಡಬಲ್ ಈಕ್ವಲ್ಸ್ ಟು ಯೂಸ್ ಮಾಡಿದ್ರೆ ಯಾವುದೇ ವ್ಯಾಲ್ಯೂ ಬರಲ್ಲ, ನಿಮಗೆ ಔಟ್ಪುಟ್ ಅಲ್ಲಿ ಓನ್ಲಿ ಟ್ರೂ ಆರ್ ಫಾಲ್ಸ್ ಅಂತ ಬೂಲಿಯನ್ ಔಟ್ಪುಟ್ ಬರುತ್ತೆ. ಸೊ ದೀಸ್ ಆರ್ ದಿ ಮೇಜರ್ ಟು ಡಿಫರೆನ್ಸ್. ಸೊ ಫಸ್ಟ್ ಡಿಫರೆನ್ಸ್ ಏನು, ಈಕ್ವಲ್ ಟು ಇಸ್ ಅ ಅಸೈನ್ಮೆಂಟ್ ಆಪರೇಟರ್, ಡಬಲ್ ಈಕ್ವಲ್ಸ್ ಟು ಇಸ್ ಅ ಕಂಪ್ಯಾರಿಸನ್ ಆಪರೇಟರ್ ಅಥವಾ ಈಕ್ವಾಲಿಟಿ ಆಪರೇಟರ್ ಅಂತ ಕೂಡ ಕರೀತಾರೆ, ಈಕ್ವಾಲಿಟಿ ಆಪರೇಟರ್. ಸೆಕೆಂಡ್ ಡಿಫರೆನ್ಸ್, ಅಸೈನ್ ಮಾಡಿಬಿಟ್ಟು ಪ್ರಿಂಟ್ ಮಾಡಿದ್ರೆ ವ್ಯಾಲ್ಯೂಸ್ ಪ್ರಿಂಟ್ ಆಗುತ್ತೆ. ಅದೇ ಡಬಲ್ ಈಕ್ವಲ್ಸ್ ಟು ಅಲ್ಲಿ ಯಾವುದೇ ವ್ಯಾಲ್ಯೂ ಪ್ರಿಂಟ್ ಆಗಲ್ಲ, ಔಟ್ಪುಟ್ ಟ್ರೂ ಆರ್ ಫಾಲ್ಸ್ ಅಂತ ಬೂಲಿಯನ್ ಅಲ್ಲಿ ಬರುತ್ತೆ. ಸೊ ದಿಸ್ ಇಸ್ ದಿ ಡಿಫರೆನ್ಸ್ ಬಿಟ್ವೀನ್ ಈಕ್ವಲ್ಸ್ ಟು ಅಂಡ್ ಡಬಲ್ ಈಕ್ವಲ್ಸ್ ಟು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅರ್ಥ ಆಗ್ತಿದ್ಯಾ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಕನ್ನಡದಲ್ಲೇ ಪೈಥಾನ್ ಕಲಿಬೇಕು ಅಂದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಅಂಡ್ ಟೇಕ್ ಕೇರ್.